ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹೌದು ಸ್ನೇಹಿತರೆ, ಅನ್ನಭಾಗ್ಯದ ಹಣ ಆಗಲಿ ಮತ್ತು ಗೃಹಲಕ್ಷ್ಮಿಯ ಹಣ ಆಗಲಿ ಸರ್ಕಾರ ಹಿಂಪಡೆದಿದೆ ಅಂತಲೇ ಹೇಳ್ಬೋದು. ಯಾವ ಕಾರಣದಿಂದ ಹಿಂಪಡೆದಿದೆ ಸರ್ಕಾರ ಹಣನ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡ್ದೇ ಮೊದಲಿಂದ ಕೊನೆಯ ತನಕ ಸಂಪೂರ್ಣವಾಗಿ ವಿಡಿಯೋ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಇನ್ಫಾರ್ಮೇಷನ್ ಅರ್ಥ ಆದಾಗ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ಗಳು ನಿಮಗೆ ಮೊದಲೇ ಬರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯದ ಹಣ ಇದನ್ನು ಸರ್ಕಾರ ಹಿಂಪಡೆದಿದೆ. ಯಾವ ಕಾರಣದಿಂದ ಹಿಂಪಡೆದಿದೆ ಅಂದರೆ ಸ್ನೇಹಿತರೆ, ಸಾಕಷ್ಟು ಮಹಿಳೆಯರು ಏನು ಮಾಡಿದ್ದಾರೆ, ಗೃಹಲಕ್ಷ್ಮಿ ಹಣದಲ್ಲಿ ತುಂಬ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಂದರೆ ನಮಗೆ 8, 9, 10 ಹಣ ಬಂದರೂ ಕೂಡ ನಮ್ಮ ಖಾತೆಗೆ ತಲುಪಿಲ್ಲ ಅನ್ನೋದು ಸಾಕಷ್ಟು ಮಹಿಳೆಯರ ಪ್ರಾಬ್ಲಮ್ ಆಗಿದೆ. ಆದ್ದರಿಂದ ಮತ್ತು ಅನ್ನಭಾಗ್ಯದ ಹಣದಲ್ಲೂ ಇದೇ ಥರ ಪ್ರಾಬ್ಲಮ್ ಆಗಿದೆ. ನಮ್ಮ ಖಾತೆಗೆ ಹಣ ಬಂದಿಲ್ಲ, ಮತ್ತು 1 ಕಂತು 2 ಕಂತು ಹಣ ಬಂದಿದೆ, 3ನೇ ಕಂತು 4ನೇ ಕಂತು ಹಣ ಬಂದಿಲ್ಲ, ಏಪ್ರಿಲ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ. ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಅವರ ಅಕೌಂಟ್ನ ಚೆಕ್ ಮಾಡಿದ್ದಾರೆ ಸ್ನೇಹಿತರೆ. DBT ಮುಖಾಂತರ ಅವ್ರಿಗೆ ಹಣ ಹೋಗಿರೋ ಕಾರಣ, ಬಟ್ ಅವರ ಖಾತೆಯಲ್ಲಿ ಏನೋ ಪ್ರಾಬ್ಲಮ್ ಇರೋದ್ರಿಂದ, ಅಂದರೆ ಅವರ ಬ್ಯಾಂಕ್ ಖಾತೆಯಲ್ಲಿ ಏನೋ ಪ್ರಾಬ್ಲಮ್ ಇರೋದ್ರಿಂದ DBTಲಿ ಹಣ ಸ್ಟ್ರಕ್ ಆಗಿರೋ ಕಾರಣ ಸರ್ಕಾರ ಅವರ ಖಾತೆಯಲ್ಲಿ ಇರೋ ಹಣನ ಹಿಂಪಡೆದಿದ್ದಾರೆ. ಹಿಂಪಡೆದು ನೀವು ಕೇಳ್ಬೋದು, ಹಿಂಪಡೆದ ಹಣ ನಮಗೆ ಮತ್ತೆ ವಾಪಸ್ ಹಾಕಲ್ವಾ ಅಂತ ಕೇಳ್ಬೋದು ಸ್ನೇಹಿತರೆ. ಮತ್ತು ನಿಮ್ಮ ಖಾತೆಗೆ ಇದೇ ಥರ ಪ್ರಾಬ್ಲಮ್ ಆಗೋದು ಬೇಡ, DBTಲೇ ಸ್ಟ್ರಕ್ ಆಗೋದು ಬೇಡ ಕಾರಣದಿಂದ ಹಣನ ಹಿಂಪಡೆದಿದ್ದಾರೆ. ಸೊ ನಿಮಗೆ ಸ್ವಲ್ಪ ದಿನದ ನಂತರ ನಿಮಗೆ ಪೆಂಡಿಂಗ್ ಇರೋ ಹಣನ ಸ್ವಲ್ಪ ಆಗಿ ನಿಮಗೆ ಹಾಕ್ಕೊಡ್ತಾರೆ. ಆ ಕಾರಣದಿಂದ ಸರ್ಕಾರ ಏನು ಮಾಡಿದೆ, ಮತ್ತೆ ಇದೇ ಪ್ರಾಬ್ಲಮ್ ಆಗುತ್ತೆ, ಇಷ್ಟಕ್ಕಾಗಿ ನಾವು ಹಣ ಹಾಕೋದು ನಿಮ್ಮ ಖಾತೆಗೆ ತಲುಪೋದಿಲ್ಲ. ಆ ಕಾರಣದಿಂದ ನಿಮ್ಗೆ ಏನಾಗಿದೆ, ನಿಮ್ಮ ಖಾತೆಗೆ ಹಣ ಹಾಕೋದ್ರಲ್ಲಿ ತಡ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳ ಅಕ್ಕಿ ಹಣ ಬರಬೇಕು ಅಂದ್ಕೊಂಡು ಕಾಯ್ಕೊಂಡಿದ್ದೀರಾ, ಅವ್ರಿಗೆ ಜೂನ್ ತಿಂಗಳಲ್ಲಿ ಬರುತ್ತೆ ಸ್ನೇಹಿತರೆ. 15ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ತಲುಪುತ್ತೆ ಅಂದ್ಬಿಟ್ಟು ರಾಜ್ಯ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು. ಅಕ್ಕಿಯ ಹಣ, ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಮೇ 25ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಬಿಡುಗಡೆ ಮಾಡ್ತಾರೆ. ಅದರಲ್ಲೂ ಸ್ವಲ್ಪ ಜನರ ಮಹಿಳೆಯರಿಗೆ ಹಣ ತಲುಪಿದೆ. ಯಾವ ಜಿಲ್ಲೆಗಳಿಗೆ ಹಣ ತಲುಪಿದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ರಾಮನಗರ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ, ರಾಯಚೂರು, ಬೆಳಗಾವಿ, ಕೊಪ್ಪಳ, ಕೊಡಗು, ಮಂಡ್ಯ, ಮದ್ದೂರು, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಇಷ್ಟು ಜಿಲ್ಲೆಗಳಿಗೆ ಹಣ ತಲುಪಿದೆ ಸ್ನೇಹಿತರೆ. ನಿಮ್ಮ ಜಿಲ್ಲೆಗಳಿಗೂ ಹಂತವಾಗಿ ಹಣ ತಲುಪುತ್ತೆ ಅಂತ ಹೇಳಿದರೆ, ಸೊ ಎಲ್ಲರಿಗೂ ಒಂದೇ ಸಲ ಹಾಕೋಕ್ಕಾಗಲ್ಲ. ಯಾಕಂದರೆ ಆಟೋ ಡೆಬಿಟಿಂದ ಹಾಕೋದ್ರಿಂದ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ದಿನ ಹಾಕ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಜೂನ್ 25ನೇ ತಾರೀಕು ಒಳಗಡೆ 11ನೇ ಕಂತು ಹಣನ ಹಾಕ್ತಾ ಹೋಗ್ತಾರೆ. ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾವ್ಯಾವ ಜಿಲ್ಲೆಗಳು ಹೆಸರು ಬಂದಿದೆ, ಯಾರಿಗೆಲ್ಲ ಹಣ ಬಂದಿಲ್ಲ, ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಗೃಹಲಕ್ಷ್ಮಿ ಆಗಲಿ ಈ ಫ್ರೀ ಸ್ಕೀಮ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.